ರಾಮಾಯಣದಲ್ಲಿ ಬರುವ ರಾವಣನ ಹೆಂಡತಿ ಹೆಸರು ಏನಾಗಿತ್ತು? ಮಂಡೋದರಿ. ಮಂಡೋದರಿ ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ ಬರಲಿ. ನರಗುಂದ ಬಾಬಾ ಸಾಹೇಬ್ ತಂಡಕ್ಕೆ 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಭಗತ್ ಸಿಂಗ್ ತಂಡಕ್ಕೆ. ಪ್ರಶ್ನೆ ಈ ರೀತಿಯಾಗಿದೆ. ಪ್ರಸ್ತುತ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರಾಗಿದ್ದಾರೆ? ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರಾಗಿದ್ದಾರೆ? ತಪ್ಪು ಉತ್ತರ. ತಪ್ಪು. ಕೆಡಿ ಬಡಿಗೇರ್. ತಪ್ಪು ಉತ್ತರ. ಪಾಸ್. ಬಸವರಾಜ್ ರಾಯರೆಡ್ಡಿ. ಸೊ ಯೂಸ್ ದ ಗೌರವ ಸೂಚಕ ಪದವನ್ನು ಬಳಸಿ. ಶ್ರೀಮಾನ್ ಬಸವರಾಜ್ ರಾಯರೆಡ್ಡಿ. ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ ಬರಲಿ. 5 ನೇರವಾದ 5 ಬೋನಸ್ ಅಂಕಗಳನ್ನು ಕೊಟ್ರಿ ಕೆಂಪೇಗೌಡರಿಗೆ. ಮುಂದಿನ ನೇರವಾದ ಪ್ರಶ್ನೆ ಈ ರೀತಿಯಾಗಿದೆ. ಗಡಿಯಾರವನ್ನ ಇಮ್ಯಾಜಿನೇಷನ್ ಮಾಡ್ಕೊರಿ. ಸಮಯ ಸರಿಯಾಗಿ 3 ಗಂಟೆ ಆದಾಗ ಯಾವ ಕೋನ ಏರ್ಪಡುತ್ತದೆ? ಲಂಬಕೋನ. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು ಮಿಸ್ಟರ್ ಹನುಮಂತ್ ಅವರಿಗೆ. ಮುಂದಿನ ಮೊನ್ನೆ ನಮ್ಮ ಶಾಲೆಯೊಳಗೆ STMC ರಚನೆ ಮಾಡಿದ್ವಿ. STMC ಅಂದ್ರೆ ಏನ್ರಿ? ಗಿವ್ ದ ಲಾಂಗ್ ಫಾರ್ಮ್ ಆಫ್ STMC ಹೇಳ್ರಿ. ಫುಲ್ ಫಾರ್ಮ್ ಹೇಳ್ರಿ. ಅದನ್ನ ಎಸ್ ಅಂದ್ರೆ ಏನು, ಡಿ ಅಂದ್ರೆ ಏನು, ಎಂ ಅಂದ್ರೆ ಏನು, ಸಿ ಅಂದ್ರೆ ಏನು? ಎಸ್ ಅಂದ್ರೆ SDMC. ಮುಂದೆ ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಮಿಟಿ. ವೆರಿ ಗುಡ್. ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಮಿಟಿ. ಭಾಷಾ ಅವರಿಗೆ. ರಾಷ್ಟ್ರೀಯ ರೈತರ ದಿನ ಅಂತ ಹೇಳಿ ಯಾರ ಜಯಂತಿಯ ನೆನಪಿಗೋಸ್ಕರ ಆಚರಣೆ ಮಾಡ್ತೀವಿ? ಚೌಧರಿ ಚರಣ್ ಸಿಂಗ್. ಶ್ರೀಮಾನ್ ಚೌಧರಿ ಚರಣ್ ಸಿಂಗ್. ಚೌಧರಿ ಅಲ್ಲ, ಚೌಧರಿ ಚರಣ್ ಸಿಂಗ್. ಶ್ರೀಮಾನ್ ಚೌಧರಿ ಚರಣ್ ಸಿಂಗ್ ಅವರ ನೆನಪಿಗೋಸ್ಕರ ನಾವು ಪ್ರಸ್ತುತ ಗದಗ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ DD5 ಉಪನಿರ್ದೇಶಕರು ಯಾರಾಗಿದ್ದಾರೆ? ಶ್ರೀಮಾನ್ ವಿವಿ ನಡುವಿನ ಸರ್. ತಪ್ಪು ಉತ್ತರ. ಪಾಸ್. ಶ್ರೀಮಾನ್ RS ಬುರ್ಡಿ ಸರ್. ಶ್ರೀಮಾನ್ RS ಬುರ್ಡಿ ಸರ್. ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು ಬೆಂಗಳೂರಿನ ನಿರ್ಮಾಣ ಕಿತ್ತೂರು ರಾಣಿ ಚೆನ್ನಮ್ಮ ತಂಡಕ್ಕೆ. ಪ್ರಸ್ತುತ ಗದಗ ಗ್ರಾಮೀಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬ್ಲಾಕ್ ಎಜುಕೇಶನ್ ಆಫೀಸರ್ ಯಾರಾಗಿದ್ದಾರೆ? ಶ್ರೀಯುತ ವಿವಿ ನಡುವಿನ ಮನಿ ಸಾಹೇಬರು. ಜೋರಾಗಿ ಚಪ್ಪಾಳೆ ತಟ್ರಿ. ನೇರವಾದ 10 ಮಲ್ಲಿಕಾರ್ಜುನ್ ಅವರಿಗೆ. ಪ್ರಶ್ನೆ ಈ ರೀತಿಯಾಗಿದೆ. 4 ವರ್ಷಕ್ಕೊಮ್ಮೆ ತನ್ನ ಜನ್ಮದಿನ ಆಚರಿಸಿಕೊಳ್ಳುತ್ತಿದ್ದ ಭಾರತದ ಮಾಜಿ ಪ್ರಧಾನಿ ಯಾರು? 4 ವರ್ಷಕ್ಕೊಮ್ಮೆ ಅವ್ರ ಬರ್ತಡೇ ಬರ್ತೈತಂತ. ಅದೇ ಅಂತ ಡೇಟ್ ಇರ್ಬೇಕು. ನಮ್ದು ವರ್ಷ ಬರ್ತೈತಿ. ಎಲ್ಲರದು ವರ್ಷ ಬರ್ತೈತಿ. ಹ್ಯಾಪಿ ಬರ್ತಡೇ ಎಲ್ಲರದು ವರ್ಷ ಬರ್ತದೆ. ಆದ್ರೆ ಅವರು ಮಾಜಿ ಪ್ರಧಾನಿ 4 ವರ್ಷಕ್ಕೊಮ್ಮೆ ಅವ್ರದ್ದು ಹ್ಯಾಪಿ ಬರ್ತಡೇ ಬರ್ತೈತ. ಅಂತವ್ರು ಯಾರು? ಅವರು ಪ್ರಧಾನಮಂತ್ರಿಗಳಾಗಿದ್ರು. ನಾವು ನೆಕ್ಸ್ಟ್ ಶ್ರೀ ಮೊರಾರ್ಜಿ ದೇಸಾಯಿ. ಶ್ರೀ ಮೊರಾರ್ಜಿ ದೇಸಾಯಿ. ಯಾಕಂತಂದ್ರೆ ಅವರು ಫೆಬ್ರವರಿ 28ನೇ ತಾರೀಕಿಗೆ ಹುಟ್ಟಿದ್ರು. ಅದು 4 ವರ್ಷಕ್ಕೊಮ್ಮೆ. 5 ಬೋನಸ್ ಅಂಕಗಳು ಸರ್ ಕೆಂಪೇಗೌಡರ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ಕುಮಾರಿ ವರ್ಷಿಣಿಯವರ ತಂಡಕ್ಕೆ. ಏನೋದ ಮಹಾಭಾರತದ ಸ್ಟೋರಿ ಒಳಗ, ಕಥೆಯೊಳಗ ತನ್ನ ಪತಿ ನೋಡದ ಲೋಕವನ್ನ, ಪತಿ ಅಂದ್ರೆ ಗಂಡ ನೋಡಲಾರದಂತ ಲೋಕವನ್ನ ನಾನು ನೋಡಂಗಿಲ್ಲ ಅಂತಂದೇಳಿ ಕಣ್ಣಿಗೆ ಬಟ್ಟೆ ಕಟ್ಟಿದಂತ ಶ್ರೇಷ್ಠ ಪತ್ನಿ ಗಾಂಧಾರಿ. ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ ಬರಲಿ. ಪ್ರಸ್ತುತ ಭಾರತ ದೇಶದ ಕೇಂದ್ರ ಮಂತ್ರಿಮಂಡಲದ ಶಿಕ್ಷಣ ಸಚಿವರು ಯಾರಾಗಿದ್ದಾರೆ? ಶ್ರೀ ಪ್ರಹ್ಲಾದ್ ಜೋಶಿ. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಅಪ್ಡೇಟೆಡ್ ಕ್ವಶನ್, ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಗಟ್ಟಿ ಅವರಿಗೆ ಹೊಸಳಿ ಮುಂದಕ್ಕಿರ್ನ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕಿ ಎಂದು ಯಾರನ್ನ ಕರೆಯುತ್ತಾರೆ? ಕಿತ್ತೂರು ರಾಣಿ ಚೆನ್ನಮ್ಮ. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು.
ಓಕೆ, ತೇಜಸ್ವಿನಿ ಅವರ ತಂಡಕ್ಕೆ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಸ್ತುತ ಗದಗ ಜಿಲ್ಲೆಯ ಡಯಟ್ನ ಪ್ರಾಚಾರ್ಯರು ಯಾರಾಗಿದ್ದಾರೆ? ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಅಂತಲೂ ಕೂಡ ಕರೀತಾರೆ, ಅಭಿವೃದ್ಧಿ, ಅಥವಾ ಪ್ರಸ್ತುತ ಗದಗ ಜಿಲ್ಲೆಯ ಡಯಟ್ನ ಪ್ರಿನ್ಸಿಪಾಲ್ ಯಾರದಾರೆ? ನಿಮ್ಮ ಹತ್ರ 30 ಸೆಕೆಂಡ್ ಇರ್ತೈತಿ, ಯೋಚನೆ ಮಾಡಿ ಉತ್ತರ ಹೇಳಬೇಕು. ಕೆಡಿ ಬಡಿಗೇರ್ ಸರ್. ವೆರಿ ಗುಡ್, ಜೋರಾದ ಚಪ್ಪಾಳೆ ಬರಲಿ. ಶ್ರೀ ಕೆಡಿ ಬಡಿಗೇರ್ ಸಾಹೇಬರು ಇತ್ತೀಚೆಗೆ 1 ತಿಂಗಳ ಹಿಂದೆ ಆ ಒಂದು ಅಧಿಕಾರವನ್ನ ಸ್ವೀಕರಿಸಿದ್ರು. ಈಗ ನೇರವಾದ ಪ್ರಶ್ನೆ ಹೊಸಳ್ಳಿ ಅವರಿಗೆ. ಪ್ರಸ್ತುತ IPL ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ನೊಳಗ ಅತಿ ಹೆಚ್ಚು ಜನಪ್ರಿಯ ತಂಡ ಅಂದ್ರ RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕ್ಯಾಪ್ಟನ್ಶಿಪ್ ಅನ್ನ ವಹಿಸಿಕೊಂಡಂತ ಆಟಗಾರ ಯಾರು? ರಜತ್ ಪಾಟೀದಾರ್. ರಜತ್ ಪಾಟೀದಾರ್. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು ಮಾಲ್ತೇಶ್ ಹೊಸಳ್ಳಿ ಅವರ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ಮೇಘಾ ಹೊಸಳ್ಳಿ ಅವರಿಗೆ. ಪ್ರಸ್ತುತ ನಮ್ಮ ಸೊಲ್ಟೂರ್ ಕ್ಲಸ್ಟರ್ ನ CRP ಅಂದ್ರೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್, ಸಮೂಹ ಸಂಪನ್ಮೂಲ ಅಧಿಕಾರಿಗಳು ಯಾರದಾರೆ? ಶ್ರೀಮಾನ್ KB ಕಾತರ್ಕಿ ಮೇಡಮ್. ಇನ್ನೊಮ್ಮೆ ಹೇಳಿ. ಶ್ರೀಮತಿ KB ಕಾತರ್ಕಿ ಮೇಡಮ್. ಸರಿಯಾದ ಉತ್ತರ ಶ್ರೀಮತಿ KB ಕಾತರ್ಕಿ ಮೇಡಮ್. ಉತ್ತರ ಸರಿಯಾಗಿದೆ. ಮುಂದಿನ ನೇರವಾದ ಪ್ರಶ್ನೆ ಮತ್ತು ಜನರಲ್ ನಾಲೆಜ್ ಸುತ್ತಿನ ಕೊನೆಯ ಪ್ರಶ್ನೆ ಇದಾಗಿದ್ದು, ಭಾರತ ದೇಶದ ಮೊಟ್ಟ ಮೊದಲ ಕಾನೂನು ಸಚಿವರು ಯಾರಾಗಿದ್ದರು? ಡಾಕ್ಟರ್ BR ಅಂಬೇಡ್ಕರ್. ಸರಿಯಾದ ಉತ್ತರ. ನಮ್ಮ ಹೆಮ್ಮೆಯ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಈ ದೇಶ ಕಂಡಂತ ಮೊಟ್ಟ ಮೊದಲ ಲಾ ಮಿನಿಸ್ಟರ್ ಅಂದ್ರೆ ಕಾನೂನು ಸಚಿವರಾಗಿದ್ದರು. 10 ನೇರವಾದ ಅಂಕಗಳು. ಜನರಲ್ ನಾಲೆಜ್ ಸುತ್ತ ಅಂಕಗಳ ಎಣಿಕೆ ನಡೆದಿದೆ ಸರ್ ಟೀಚರ್.